ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಲವಾರು, ಕತ್ತಿ, ಬಾಂಬು ಏನೇನೋ ಹೇಳಿಬಿಟ್ಟಿದ್ದಾರೆ. ಇವೆಲ್ಲ ಉದಾಹರಣೆಗಳು ನಾನು ಕೊಡಕ್ಕೆ ಇಚ್ಛೆ ಬೀಳ್ತೇನೆ. RSS ಅವರು ಭಾರತೀಯ ಜನತಾ ಪಾರ್ಟಿಯವರ ಕಚೇರಿಗಳಲ್ಲಿ ಏನೇನಿತ್ತು ಅಂತ ಹೇಳಿ, ಕಣ್ಣೂರು ಬಿಜೆಪಿ ಕಚೇರಿಯಲ್ಲಿ ಬಾಂಬು ಮತ್ತು ಸುಮಾರು 100 ಮಾರಕಾಸ್ತ್ರಗಳು ದಿನಾಂಕ 11-13-2016 ಇಸ್ವಿನಲ್ಲಿ ಘಟನೆ ನಡೆದಂಥದ್ದು ಚಕ್ರಕಲ್, ಕಣ್ಣೂರು ಜಿಲ್ಲೆ. ಬಿಜೆಪಿ ಕಚೇರಿ ಸಮೀಪ ಬಿಜೆಪಿ RSSನ 10 ಕಾರ್ಯಕರ್ತರಿಂದ ಗುಂಪಿನಿಂದ ಪೊಲೀಸರು ನಾಡ ಬಾಂಬ್, ಸ್ಟೀಲ್ ಬಾಂಬ್ಗಳನ್ನು, ಕತ್ತಿಗಳನ್ನು, ಕೊಡಲಿಗಳು ಮತ್ತು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ಥಳ ಕಣ್ಣೂರು ನಗರದ ಬಿಜೆಪಿ ಜಿಲ್ಲಾ ಸಮಿತಿ ಕಚೇರಿಯ ಪಕ್ಕದ ಜಾಗ. ಡೆಡುಮ್ಗಾಡ್ RSS ಕಚೇರಿ, ತಿರುವನಂತಪುರಂ ಕಚೇರಿಯ ಒಳಗಿನಿಂದ ಆಯುಧ ಮತ್ತು ಬಾಂಬ್ ತಯಾರಿಕೆ ಬಳಸಬಹುದಾದ ರಾಸಾಯನಿಕ ಪತ್ತೆ. ಪೊಲೀಸರೇ ದಾಳಿ ಮಾಡಿ RSS ಕಾರ್ಯಕರ್ತನ ವಶಪಡಿಸಿರ್ತಕ್ಕಂಥದ್ದು. ಈ ತರ ನೂರಾರು ಪ್ರಕರಣಗಳು ಭಾರತೀಯ ಜನತಾ ಪಾರ್ಟಿ ಅವರ RSS ಅಲ್ಲಿ ಇರ್ತಕ್ಕಂಥ ನಾವು ನೋಡಬಹುದು. ಕಾಂಗ್ರೆಸ್ ಪಕ್ಷದವರಲ್ಲಿ, ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದ್ರೆ ನಿಮಗೆ ಸಿಕ್ಕೋದಿಲ್ಲಿ ತ್ರಿವರ್ಣ ಧ್ವಜ, ಗಾಂಧಿ ಟೋಪಿ ಇವು ಮಾತ್ರ ಸಿಗುತ್ತೆ. ಇನ್ನ ಇಲ್ಲಿ ಲಾಠಿ ಆಗಲಿ, ತಲವಾರಾಗಲಿ, ಚಾಕು ಆಗಲಿ ಯಾವುದು ಸಿಕ್ಕೋದಿಲ್ಲ. ದೇಶದ ಜನಗಳಿಗೆ ಭಯ ಬೀಳಿಸಲಿಕ್ಕೋಸ್ಕರ ಲಾಠಿ ಸಾರ್ವಜನಿಕವಾಗಿ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತಲವಾರುಗಳನ್ನ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತ್ರಿಶೂಲ ತೆಗೆದುಕೊಂಡು ಓಡಾಡು ಅಂತ ಹೇಳಿದವರು ಯಾರು ಅನ್ನೋದನ್ನು ಸಹ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಇದ್ರೂ ಸಹ ಇವರ ಕಚೇರಿನಲ್ಲಿ ಏನಿರುತ್ತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿನೂ ಸಹ ಇರುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಇವರಿಗೆ ದೊಡ್ಡ ಭ್ರಮೆ ಆಗಿರೋದನ್ನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಅದ್ರ ಜೊತೆಗೆ ಒಬ್ಬ ನನ್ನ ಪೇಪರ್ ಪ್ರೆಸ್ ಕಟ್ಟಿಂಗ್ ಇತ್ತಲ್ಲ, ಅವಿನಾಶ್ ಕೇಳಿ, ಒಬ್ಬ ಕಾಂಗ್ರೆಸ್ ಒಬ್ಬ ಚುನಾವಣೆ ಬಿಜೆಪಿ ಗೆಲ್ಲಲು ಬಾಂಬ್ ತಯಾರು ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿದ RSS ಪದಾಧಿಕಾರಿ, ನನ್ನ ಡ್ರಾಫ್ಟ್ ಇದೆ ನೋಡಿ ಮೇಲೆ 2-3 ಫೈಲ್, RSSನ ಪದಾಧಿಕಾರಿ ಯಶವಂತ್ ಸಿಂಧೆ ಅಂತ ಹೇಳಿ RSS ಪದಾಧಿಕಾರಿ ಕೋರ್ಟ್ಗೆ ಹೋಗಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ನಾವು ಬಿಜೆಪಿಯನ್ನು ಗೆಲ್ಲಿಸಲು ಬಾಂಬ್ ಸ್ಫೋಟ ಮಾಡಿದ್ವಿ ಅಂತ ಹೇಳಿ ದೇಶ ವಿರೋಧಿ ಚಟುವಟಿಕೆ ನಡೆಸಿ ಬಾಂಬ್ ಡ್ರಾಯರ್ ಅಲ್ಲಿದೆ ಕೆಳಗಡೆ, ಫಸ್ಟ್ ಡ್ರಾಯರ್ ಅಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೆಸಿ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಲು ನೈತಿಕತೆ ಇದೆಯಾ ಅನ್ನೋದನ್ನ ನಾನು ಇವ್ರಿಗೆ ಪ್ರಶ್ನೆ ಮಾಡಕ್ಕೆ ಇಚ್ಛೆ ಬೀಳ್ತೇನೆ. ಮತ್ತು ಅದು ಸಹ ಹೇಳಿದ್ದಾರೆ, ರಾಜಕಾರಣಿಗಳ ಮೇಲೆ ಮೊಟ್ಟೆ ಎಸೆದು, ಚಪ್ಪಳಿ ಎಸೆದು ಸಂಸ್ಕೃತಿ ಶುರು ಮಾಡಿದ್ದು ಯಾರು ಅಂತ ಹೇಳಿ. ಇವೆಲ್ಲ ಶುರು ಮಾಡಿದ್ದೆ ಬಿಜೆಪಿಯವರು. ಸಿದ್ದರಾಮಯ್ಯನವರು ಮಡಿಕೇರಿಯಲ್ಲಿ ಪ್ರವಾಸ ಇರೋ ಸಂದರ್ಭದಲ್ಲಿ ಯಾರು ಮೊಟ್ಟೆ ಹೊಡೆದಿದ್ದು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು. ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದವ್ರು ಯಾರಂತೆ? ದಾವಣಗೆರೆಯಲ್ಲಿ ಕಾಲಿಟ್ರೆ ಚಪ್ಪಲಿ ಸೇವೆ ಮಾಡುತ್ತೇವೆ ಅಂತ ಧಮಕಿ ಹಾಕಿದ್ದು ಯಾರಂತೆ? ಇದು ನಾನು ಬರೆದಿರೋದಲ್ಲ, ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಬಿಜೆಪಿಯ ಗೆಲುವಿಗೆ ದೇಶದಾದ್ಯಂತ ಬಾಂಬ್. ಈ ಸಂಸ್ಕೃತಿಯವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆಲ್ಲ ಬುದ್ಧಿ ಭ್ರಮಣೆ ಆಗಿರಬೇಕು. ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರು ಯಾರು, ನಮ್ಮ ವಿಧಾನ ಪರಿಷತ್ನವರು, ಅವರು ತುಕಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ತುಕಡೆ ಗ್ಯಾಂಗ್ ಅಂತ ಹೇಳಿ ಅದ್ರ ಜೊತೆಗೆ ಹೇಳಿದ್ದಾರೆ, KPCC ಕಚೇರಿಯಲ್ಲಿ ಮೊಟ್ಟೆ ಇಟ್ಕೊಳ್ಳಲು ಕಾಂಗ್ರೆಸ್ ಕಚೇರಿಯಲ್ಲಿ ಕೋಳಿ ಫಾರಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಜಾಗ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ತೇವೆ, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಜಾಗಗಳಿದ್ರೆ ಅದನ್ನು ಕಚೇರಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ನಾವು ಉಪಯೋಗಿಸ್ತೀವಿ. ಇವ್ರ ಥರ ವಿದ್ಯಾಸಂಸ್ಥೆಗೆ ಜಾಗ ತೆಗೆದುಕೊಂಡು ದಮ್ ಬಿರಿಯಾನಿ ಮಾಡೋ ಹೋಟ್ಲ್ ನಾವು ಓಪನ್ ಮಾಡಿಲ್ಲ. ದಮ್ ಬಿರಿಯಾನಿ ಓಪನ್ ಮಾಡೋರಿಗೆ ಇವ್ರಿಗೆ ಕೋಳಿ ಮೊಟ್ಟೆನೇ ಜ್ಞಾಪಕ ಬರೋದು. ಹೋಟ್ಲ್ ಓಪನ್ ಮಾಡೋರಿಗೆ ಕೋಳಿ ಬಿರಿಯಾನಿನೇ ತಾನೇ ಬರೋದು. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಮೇಲೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಆದ್ರಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ್ರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿ ಇವರೆಲ್ಲ ಕಡೆ ಯೂನಿವರ್ಸಿಟಿನಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲೋಗಿ ಭಾಷಣ ಮಾಡಿದ್ದಾರೆ? ಎಪ್ಸ್ಟೀನ್ ಫೈಲ್ ಅಂತ ಹೇಳಿದ ಮೇಲೆ ಇವರು ವಿದೇಶಕ್ಕೆ ಪ್ರಯಾಣ ಮಾಡೋದು ಏನಕ್ಕೆ, ನರೇಂದ್ರ ಮೋದಿ ಪ್ರಯಾಣ ಮಾಡೋದು ಏನಕ್ಕೆ ಅನ್ನೋದು ಅವ್ರು ಉತ್ತರ ಕೊಡಬೇಕಾಗಿದೆ.
ಅದಲ್ಲದೆ ಎಫ್ಸ್ಟೀನ್ ಫೈಲಲ್ಲಿ ಯಾವ್ಯಾವ ಹೆಸರುಗಳು ಬಂದಿದೆ ಅಂತ ಹೇಳಿ ಅಲ್ಲಿ 94ನೇ ಇಸ್ವಿಯಿಂದ ಹೋಗ್ತಾ ಇದ್ದಾರೆ. ಎಂಥ ಚಪಲ ಇರಬೇಕು ಹೇಳಿ. ಅವನ ಅಮೆರಿಕ ಅಧ್ಯಕ್ಷ ಹೇಳ್ತಾನೆ, ನಾವು ಡ್ಯಾನ್ಸ್ ಆಡಿಸ್ತೀವಿ ನರೇಂದ್ರ ಮೋದಿಗೆ ಅಂತ ಹೇಳಿ. ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥವ್ರು ತುಕಡೆ ಗ್ಯಾಂಗ್ ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಹೇಳಿ ಕಿಚ್ಚೆ ಬೀಳ್ತಾನೆ.